ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈ ದಿನ ಒಂದು ಕಂಡೀಷನ್ ಆಗಿರುವಂಥ 4.5 ಎಕರೆ ರೋಬಸ್ಟಾ ತೋಟನ ನೋಡೋಕೆ ಬಂದಿದ್ದೀವಿ. ನೋಡಿ, ಪ್ರಾಪರ್ಟಿಗೆ ಹೋಗುವಂಥ ರೋಡ್ ಹೇಗಿದೆ ನೀವು ನೋಡ್ತಿದ್ದೀರಾ. ಮತ್ತು ಸ್ಟೇಟ್ ಹೈವೇಂದ ಬರೀ 100 ಅಡಿಲಿ ಈ ಪ್ರಾಪರ್ಟಿ ಬರುತ್ತೆ. ಪೂರ್ತಿ ಫ್ಲ್ಯಾಟ್ ಏರಿಯಾ ಅಂತ ಹೇಳ್ಬೋದು. 4 ಮೂಲೆ ನಿಮಗೆ ಲೆವೆಲ್ ಬರುತ್ತೆ. ನೋಡಿ, ಒಂದು ಚಿಕ್ಕ ಶೆಡ್ ಕೂಡ ಇದೆ ಪ್ರಾಪರ್ಟಿ ಎಂಟ್ರೆನ್ಸ್ಗೆ. ಹಾಗೆ ಬೋರ್ವೆಲ್ ಕೂಡ ಇದೆ. ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಎಕರೆಗೆ 30 ರಿಂದ 35 ಚೀಲ ಅಂತೂ ಖಂಡಿತವಾಗ್ಲೂ ರೋಬಸ್ಟಾ ಕಾಫಿ ಬರುತ್ತೆ. ತುಂಬ ಕಾಡು ಮರಗಳಿದೆ, ಪೆಪ್ಪರ್ ಕೂಡ ಇದೆ. ಮತ್ತು ಒಂದು ಪ್ರೈಮ್ ಲೊಕೇಶನ್. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ, ಹಾಗೆ ಮಲ್ಲಿಪಟ್ಟಣ ಟೌನ್ ಹತ್ರ ಬರುತ್ತೆ. ಮಲ್ಲಿಪಟ್ಟಣದಿಂದ ಕೇವಲ ನಿಮಗೆ 1 ರಿಂದ 1.5 ಕಿಲೋಮೀಟರ್ ಈ ಪ್ರಾಪರ್ಟಿ ಸಿಗುತ್ತೆ. ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಒಂದು ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ, ಒಂದು ಸ್ಕ್ವೇರ್ ಶೇಪ್ ಕೂಡ ಬರುತ್ತೆ ಈ ಪ್ರಾಪರ್ಟಿ. ಅಕ್ಕಪಕ್ಕ ಮನೆಗಳಿದೆ. ಸ್ಟೇಟ್ ಹೈವೇಂದ ಬರೀ 100 ಅಡಿ ಈ ಪ್ರಾಪರ್ಟಿಗೆ. ಈ ಏರಿಯಾದಲ್ಲಿ 60 ರಿಂದ 80 ಇಂಚ್ ಮಳೆ ಆಗುತ್ತೆ. ಕಾಫಿ, ಪೆಪ್ಪರ್ ಮತ್ತು ಅಡಿಕೆ ಈ ಥರ ಬೆಳೆಗಳಿಗೆ ತುಂಬ ಸೂಕ್ತವಾದಂಥ ಪ್ರದೇಶ ಇದಾಗಿದೆ. ಅಕ್ಕಪಕ್ಕ ನೇಬರ್ಸ್ಗಳು ತುಂಬ ಒಳ್ಳೆಯವರಿದ್ದಾರೆ. ನಿಮ್ಗೆ ಏನು ಸಹಾಯ ಬೇಕು ಅಂದರೂ ಮಾಡಿಕೊಡ್ತಾರೆ. ರೋಡ್ ಅಪ್ರೋಚ್ ಆಗಿರ್ಬೋದು, ಏರಿಯಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು. ಒಂದು 10 ರಿಂದ 12 ಲಕ್ಷ ಇನ್ಕಮ್ ಬರುವಂಥ ಕಾಫಿ ತೋಟ ಇದಾಗಿದೆ. ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ತುಂಬ ಕಾಡು ಜಾತಿ ಮರಗಳಿರೋದ್ರಿಂದ ನೀವಲ್ಲಿ ಪೆಪ್ಪರ್ ಬೀಳನ್ನ ಬಸ್ಕೊಂಡ್ರೆ ಇನ್ನೂ ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೋಡಿ ಪ್ರಾಪರ್ಟಿ ಹೇಗಿದೆ ಅಂತ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ. ಮಲ್ಲಿಪಟ್ಟಣ ಟೌನ್ಗೆ ತುಂಬ ಹತ್ರ ಆಗುತ್ತೆ. ನಿಮಗೆ ಮೂಲಭೂತ ಸೌಕರ್ಯದ ವಸ್ತುಗಳು ಪ್ರತಿಯೊಂದು ಅಲ್ಲಿ ಸಿಗುತ್ತೆ. ಅರ್ಕಲ್ಗೂಡ್ಗೂ ಈ ಪ್ರಾಪರ್ಟಿಯಿಂದ ತುಂಬ ಹತ್ತಿರ ಆಗುತ್ತೆ. ಹಾಗೆ ಶನಿವಾರ ಸಂತೆಗೂ ಕೂಡ ಈ ಪ್ರಾಪರ್ಟಿಯಿಂದ ತುಂಬ ಹತ್ತಿರ ಆಗುತ್ತೆ. ಓವರಾಲ್ ತೊಗೊಳ್ಳೋದಾದರೆ ದಿ ಬೆಸ್ಟ್ ಪ್ರಾಪರ್ಟಿ. ಚಿಕ್ಕ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಸೆಲ್ಲರ್ ಈ ಪ್ರಾಪರ್ಟಿಗೆ ಟೋಟಲ್ ಆಗಿ 1,55,00,000 ಕೋಟ್ ಮಾಡ್ತಿದ್ದಾರೆ. ಒಂದು ಚಿಕ್ಕ ನೆಗೋಷಿಯಬಲ್ ಆಗುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಪ್ರಾಪರ್ಟಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಮನಸ್ಸಿಂದ ಧನ್ಯವಾದಗಳು.